ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕಾದ ಮೇಲೆ ಭಾರತ ಹಾಕಿರುವ ತೆರಿಗೆಯ ವಿಚಾರ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಭಾರತ ಅಮೆರಿಕಾದ ವಿರುದ್ಧ ಕೌಂಟರ್ ತೆರಿಗೆ ಹಾಕಿದ ವಿಚಾರ ತುಂಬಾ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ. ಅಮೆರಿಕಾದ ತೆರಿಗೆಯ ಮುಂದೆ ಭಾರತದ ಈ ತೆರಿಗೆ ಸದ್ದು ಮಾಡಲೇ ಇಲ್ಲ. ಆದರೆ ಹಾಕಿದಾಗ ಸದ್ದು ಮಾಡದೇ ಇದ್ರು ಈಗ ಭಾರತ ಹಾಕಿದ ತೆರಿಗೆ ಅಮೆರಿಕಾದಲ್ಲಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಭಾರತ ಹಾಕಿದ ತೆರಿಗೆಗೆ ಅಮೆರಿಕಾದ ರೈತರು ವಿಲ ವಿಲ ಅಂತ ಒದ್ದಾಡೋದಕ್ಕೆ ಶುರು ಮಾಡಿದ್ದಾರೆ. ಭಾರತ ಹಾಕಿದ ತೆರಿಗೆ ಇಲ್ಲೀಗಲ್, ಕಾನೂನು ಬಾಹಿರ ಅಂತ ಅಮೆರಿಕ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದೆ. ಎಂತಹ ಪರಿಸ್ಥಿತಿ ಬಂತು ನೋಡಿ. ಅಮೆರಿಕ ಹಾಕಿದ್ರೆ ಅದು ನ್ಯಾಯ, ಅದೇ ಭಾರತ ತಿರುಗಿ ಬಿದ್ದರೆ ಅನ್ಯಾಯ. ಅಮೆರಿಕ ಚಿಕ್ಕ ಮಕ್ಕಳ ರೀತಿ ವರ್ತನೆ ಮಾಡ್ತಾ ಇದೆ. ಅದರಲ್ಲೂ ಅಮೆರಿಕದ ಇಬ್ಬರು ಸಂಸದರಂತೂ ಟ್ರಂಪ್ಗೆ ಪತ್ರವನ್ನೇ ಬರೆದಿದ್ದಾರೆ. ಮೋದಿ ಜೊತೆ ದಯವಿಟ್ಟು ಮಾತನಾಡಿ, ಭಾರತ ಹಾಕಿರುವ ತೆರಿಗೆಯಿಂದ ನಮ್ಮ ರೈತರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ, ಹೇಗಾದ್ರೂ ಮಾಡಿ ಆ ತೆರಿಗೆಯನ್ನ ಕಡಿಮೆ ಮಾಡುವಂತೆ ಮಾಡಿ ಅಂತ ಅಮೆರಿಕದ ಸಂಸದರಿಬ್ಬರು ಟ್ರಂಪ್ಗೆ ಪತ್ರ ಬರೆದಿದ್ದಾರೆ. ಅಷ್ಟಕ್ಕೂ ಭಾರತ ಅಮೆರಿಕದ ವಿರುದ್ಧ ಎಂತಹ ತೆರಿಗೆ ಹಾಕಿದೆ? ಭಾರತ ಹಾಕಿದ ತೆರಿಗೆಯಿಂದ ಅಮೆರಿಕ ಪೆಟ್ಟು ತಿನ್ನುತ್ತಿರೋದು ಹೇಗೆ? ಅಲ್ಲಿನ ರೈತರಿಗೆ ಯಾವ ರೀತಿಯ ತೊಂದರೆಯಾಗಿದೆ? ಟ್ರಂಪ್ ಮನವಿ ಮಾಡಿದ್ರೆ ಭಾರತ ತೆರಿಗೆ ವಾಪಸ್ ತೆಗೆಯುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ನೀವೆಲ್ಲ ಚಿಕ್ಕ ಮಕ್ಕಳು ಜಗಳ ಆಡೋದನ್ನ ನೋಡಿರಬಹುದು. ನಾವು ಮಾಡಿದ್ದೆಲ್ಲ ಸರಿ, ಆದರೆ ಅದನ್ನ ಇನ್ನೊಬ್ಬರು ಮಾಡಿದ್ರೆ ಅದು ತಪ್ಪು. ಈಗೀಗ ದೊಡ್ಡವರು ಕೂಡ ಹೀಗೆ ಮಾಡ್ತಾರೆ ಬಿಡಿ, ಅದು ಬೇರೆ ವಿಚಾರ. ಆದರೆ ಈಗ ಅಮೆರಿಕದಂತಹ ದೇಶ ಕೂಡ ಇದೇ ರೀತಿ ಚಿಕ್ಕ ಮಕ್ಕಳ ರೀತಿ ಬುದ್ಧಿ ತೋರಿಸ್ತಾ ಇದೆ. ಅಮೆರಿಕ ಭಾರತದ ಮೇಲೆ 50% ತೆರಿಗೆ ಹಾಕಿ ದೊಡ್ಡ ಸಾಧನೆ ಮಾಡಿದೆ ಅಂತ ಜಗತ್ತಿನ ಮುಂದೆ ಹೇಳಿತ್ತು. ಆದರೆ ಭಾರತ ಅಮೆರಿಕದ ಮೇಲೆ ಕೇವಲ ಧಾನ್ಯದ ವಿಚಾರದಲ್ಲಿ ಮಾತ್ರ ತೆರಿಗೆ ಹಾಕಿದ್ದು. ಇದರ ಏಟನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಈಗ ಅಮೆರಿಕ ಅಯ್ಯಯ್ಯೋ ಅನ್ಯಾಯ ಅಂತ ಬೊಬ್ಬೆ ಹೊಡೆಯೋದಕ್ಕೆ ಶುರು ಮಾಡಿದೆ. ಸ್ನೇಹಿತರೆ, ಕೆಲ ತಿಂಗಳ ಹಿಂದೆ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿಯೊಬ್ಬ ಹೇಳಿದ ಮಾತು ನಿಮಗೆ ನೆನಪಿರಬಹುದು. ಕೇವಲ 2 ತಿಂಗಳಲ್ಲಿ ಭಾರತ ನಮ್ಮ ಕಾಲು ಹಿಡಿದು ಕ್ಷಮೆ ಕೇಳುತ್ತೆ, ತೆರಿಗೆ ಹಾಕಿ ನಾವು ಭಾರತವನ್ನ ಆ ರೀತಿ ಮಾಡಿಬಿಡ್ತೇವೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಪೊಂಗಿ ಊದಿದ್ದ. ಆದರೆ ಭಾರತ ಯಾವ ರೀತಿ ತಿರುಗೇಟು ಕೊಡ್ತು ಅಂದರೆ, ನಾವು ಕ್ಷಮೆ ಕೇಳೋದು ಬಿಡಿ, ಅಮೆರಿಕವೇ ನಮ್ಮ ಬಳಿ ಕ್ಷಮೆ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಯವಿಟ್ಟು ತೆರಿಗೆ ಕಡಿಮೆ ಮಾಡಿ ಅಂತ ಅಮೆರಿಕವೇ ಬೇಡಿಕೊಳ್ಳುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಭಾರತ ಅಮೆರಿಕದ ಧಾನ್ಯಗಳ ಮೇಲೆ ತೆರಿಗೆ ಹಾಕಿ ಕೇವಲ 2 ತಿಂಗಳಾಗಿದ್ದು. ಕಳೆದ ನವೆಂಬರ್ನಲ್ಲಿ ಭಾರತ ಅಮೆರಿಕದ ಧಾನ್ಯಗಳ ಮೇಲೆ ತೆರಿಗೆ ಹಾಕಿತ್ತು. ಈ ತೆರಿಗೆ ಅಮೆರಿಕದ ರೈತರ ನಿದ್ದೆಗೆಡಿಸಿಬಿಟ್ಟಿದೆ. ಭಾರತ ಹಾಕಿದ ತೆರಿಗೆಯಿಂದ ಅಮೆರಿಕದ ರೈತರು ಒದ್ದಾಡುತ್ತಿದ್ದಾರೆ. ಸ್ನೇಹಿತರೆ, ಅಮೆರಿಕ ಅನ್ನೋದು ಒಂದು ಐಷಾರಾಮಿ ದೇಶ ಅಂತ ನೀವೆಲ್ಲ ಅಂದುಕೊಂಡಿರಬಹುದು. ಆದರೆ ಅಮೆರಿಕದಲ್ಲಿ ಕೂಡ ನಮ್ಮಲ್ಲಿರುವಂತೆ ಕೃಷಿ ಭೂಮಿ ಇದೆ. ಅಮೆರಿಕದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡಲಾಗುತ್ತೆ. ಇದೇ ರೀತಿ ನಾರ್ತ್ ಡೆಕೋಟಾ ಹಾಗೂ ಮೊಂಟಾನಾ ಅನ್ನುವ ರಾಜ್ಯದಲ್ಲಿ ತೊಗರಿಯನ್ನ ಯಥೇಚ್ಛ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಕೆನಡಾಗೆ ಅಂಟಿಕೊಂಡಿರುವ ಅಮೆರಿಕದ ರಾಜ್ಯಗಳಿವು. ಭಾರತದ ಧಾನ್ಯಗಳ ಮೇಲೆ 30% ತೆರಿಗೆ ಹಾಕಿರೋದ್ರಿಂದ ಈ ತೊಗರಿ ಬೆಳೆಗಾರರಿಗೆ ದೊಡ್ಡ ಪ್ರಮಾಣದ ನಷ್ಟವಾಗಿದೆ. ಹೀಗಾಗಿ ಅಲ್ಲಿನ ರೈತರು ಅಲ್ಲಿನ ಸಂಸದರಿಗೆ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಏನ್ ಮಾಡ್ತಿರೋ ಗೊತ್ತಿಲ್ಲ, ಮೋದಿ ಜೊತೆ ಟ್ರಂಪ್ಗೆ ಮಾತನಾಡೋದಕ್ಕೆ ಹೇಳಿ, ನಮ್ಮ ಮೇಲಿನ ತೆರಿಗೆಯನ್ನ ಕಡಿಮೆ ಮಾಡೋದಕ್ಕೆ ಮೋದಿಯನ್ನ ಟ್ರಂಪ್ ಮನವೊಲಿಸಲಿ ಅಂತ ಅಲ್ಲಿನ ರೈತರು ಸಂಸದರನ್ನ ಒತ್ತಾಯಿಸಿದ್ದಾರೆ. ರೈತರ ಒತ್ತಡಕ್ಕೆ ಮಣಿದ ಸಂಸದರು ಈ ಕುರಿತಂತೆ ನೇರವಾಗಿ ಟ್ರಂಪ್ಗೆ ಪತ್ರ ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಮೆರಿಕ ಹಾಕಿದ ರೀತಿ ಭಾರತ 50% ತೆರಿಗೆ ಹಾಕಿಲ್ಲ, ಹಾಕಿದ್ದು ಜಸ್ಟ್ 30% ಮಾತ್ರ. ಇಷ್ಟಕ್ಕೆ ಅಮೆರಿಕದ ರೈತರು ಕಂಗಾಲಾಗಿದ್ದಾರೆ. ಭಾರತ ತೊಗರಿ ಬೆಳೆಯ ವಿಚಾರದಲ್ಲಿ ಜಗತ್ತಿನ ಅತಿ ದೊಡ್ಡ ಮಾರ್ಕೆಟ್. ಹೀಗಾಗಿ ಅಮೆರಿಕದಿಂದ ದೊಡ್ಡ ಪ್ರಮಾಣದಲ್ಲಿ ಭಾರತಕ್ಕೆ ತೊಗರಿ ಬೇಳೆ ರಫ್ತಾಗ್ತಾ ಇತ್ತು. ಆದರೆ ಭಾರತ ಹಾಕಿರುವ ತೆರಿಗೆಯಿಂದ ಅಮೆರಿಕದಿಂದ ಬರುವ ತೊಗರಿಗೆ ಭಾರತದಲ್ಲಿ ಬೇಡಿಕೆ ಕಡಿಮೆಯಾಗಿದೆ. ಇದು ಸಹಜವಾಗಿಯೇ ಅಮೆರಿಕದ ರೈತರಿಗೆ ಸಂಕಷ್ಟ ತಂದಿದೆ. ಭಾರತವನ್ನ ಬಿಟ್ಟರೆ ತೊಗರಿ ಬೇರೆ ಯಾವ ದೇಶಗಳಿಗೂ ಬೇಡ, ಭಾರತದಲ್ಲಿ ಮಾತ್ರ ತೊಗರಿಯ ಬಳಕೆಯಾಗುತ್ತೆ. ಹೀಗಾಗಿ ಬೇರೆ ಮಾರ್ಕೆಟ್ ಕೂಡ ಸಿಗೋದಿಲ್ಲ. ಭಾರತ ಅಮೆರಿಕದ ತೊಗರಿಗೆ ಗುಡ್ ಬೈ ಹೇಳಿ ಕೆನಡಾದತ್ತ ಮುಖ ಮಾಡಿಯಾಗಿದೆ. ಹೀಗಾಗಿ ಅಮೆರಿಕಾಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಅಮೆರಿಕ ಭಾರತದ ಮೇಲೆ ಹಾಕಿದ ತೆರಿಗೆಯ ಬಗ್ಗೆ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಭಾರತ ಅಮೆರಿಕದ ಮೇಲೆ ಹಾಕಿದ ತೆರಿಗೆಯ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅಂದಹಾಗೆ ಅಮೆರಿಕ ಭಾರತದ ಮೇಲೆ ಮೊದಲು 25% ತೆರಿಗೆ ಹಾಕಿತ್ತು.
ಭಾರತ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ವ್ಯಾಪಾರ ಒಪ್ಪಂದ ನಡೆಯುವ ಸಂದರ್ಭದಲ್ಲಿ ಎಲ್ಲವೂ ಸರಿ ಹೋಗಬಹುದು ಅಂತ ಭಾರತ ಅಂದುಕೊಂಡಿತ್ತು. ಹೀಗಾಗಿ ಭಾರತ ಅಮೆರಿಕದ ವಿರುದ್ಧ ಯಾವುದೇ ರೀತಿಯ ತೆರಿಗೆ ಹಾಕೋದಕ್ಕೆ ಹೋಗೋದಿಲ್ಲ. ಆದರೆ ಅಮೆರಿಕ ಮತ್ತೆ ಪುನಃ ಭಾರತದ ಮೇಲೆ 25% ತೆರಿಗೆ ಹೆಚ್ಚಳ ಮಾಡಿ 50% ತೆರಿಗೆ ಹಾಕುತ್ತೆ. ಇದು ಭಾರತವನ್ನ ಕೆರಳಿಸಿ ಬಿಡುತ್ತೆ. ಇನ್ನು ಸುಮ್ಮನೆ ಕೂತ್ರೆ ಆಗೋದಿಲ್ಲ ಅಂತ ಭಾರತ ಕೂಡ ಇಲ್ಲಿ ಅಮೆರಿಕದ ವಿರುದ್ಧ ತಿರುಗಿ ಟ್ಯಾಕ್ಸ್ ಹಾಕುತ್ತೆ. ನವೆಂಬರ್ನ ಆರಂಭದಲ್ಲಿ ಭಾರತ ಅಮೆರಿಕದಿಂದ ಭಾರತಕ್ಕೆ ರಫ್ತಾಗುವ ಧಾನ್ಯಗಳ ಮೇಲೆ 30% ತೆರಿಗೆ ಹಾಕುತ್ತೆ. ಸ್ನೇಹಿತರೆ, ಇಲ್ಲಿ ಒಂದು ವಿಚಾರವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಅಮೆರಿಕದ ರೀತಿ ಎಲ್ಲ ವಸ್ತುಗಳ ಮೇಲೆ ಭಾರತ ತೆರಿಗೆ ಹಾಕಲಿಲ್ಲ. ಬದಲಾಗಿ ಕೇವಲ ಧಾನ್ಯಗಳ ಮೇಲೆ ಮಾತ್ರ ಭಾರತ ತೆರಿಗೆ ಹಾಕಿಬಿಡ್ತು. ಅಮೆರಿಕಾಗೆ ಎಲ್ಲಿ ಮೂಗುದಾರ ಹಾಕಬೇಕು ಅನ್ನೋದು ಭಾರತಕ್ಕೆ ಚೆನ್ನಾಗಿಯೇ ಗೊತ್ತಿತ್ತು. ಭಾರತದಿಂದ ಅಮೆರಿಕಾಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಾ ಇದ್ದಿದ್ದು ಬಟ್ಟೆ ಹಾಗೂ ಔಷಧಿಗಳು. ಇದನ್ನ ಬೇರೆ ದೇಶಗಳಿಗೆ ಭಾರತ ಕಳಿಸಬಹುದು. ಆದರೆ ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇದ್ದಿದ್ದು ಧಾನ್ಯಗಳು. ಅದರಲ್ಲಿ ಹೆಚ್ಚಾಗಿ ತೊಗರಿಬೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇತ್ತು. ಇದಕ್ಕೆ ಭಾರತ ಬಿಟ್ಟರೆ ಬೇರೆ ಯಾವುದೇ ಮಾರ್ಕೆಟ್ ಇಲ್ಲ. ಹೀಗಾಗಿ ಭಾರತ ಹಾಕಿದ ಈ ತೆರಿಗೆ ಅಮೆರಿಕದ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿತು. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಟ್ರಂಪ್ ಭಾರತದ ಮೇಲೆ ತೆರಿಗೆ ಹಾಕೋದಕ್ಕಿಂತ ಮೊದಲು ಅಮೆರಿಕದ ಧಾನ್ಯಗಳಿಗೆ ಭಾರತ ಡ್ಯೂಟಿ ಫ್ರೀ ಅವಕಾಶವನ್ನ ನೀಡಿತ್ತು. ಒಂದೇ ₹1 ತೆರಿಗೆ ಇಲ್ಲದೆ ಅಮೆರಿಕ ತನ್ನ ಧಾನ್ಯಗಳನ್ನ ಭಾರತದಲ್ಲಿ ಮಾರಾಟ ಮಾಡಬಹುದಿತ್ತು. ಭಾರತಕ್ಕೆ ಈ ಧಾನ್ಯಗಳ ಅವಶ್ಯಕತೆ ಕೂಡ ಇತ್ತು. ಹೀಗಾಗಿ ಯಾವುದೇ ತೆರಿಗೆ ಇಲ್ಲದೆ ನಮ್ಮಲ್ಲಿ ನಿಮ್ಮ ಧಾನ್ಯಗಳನ್ನ ಮಾರಾಟ ಮಾಡಿ ಅಂತ ಭಾರತ ಅಮೆರಿಕಾಗೆ ಸ್ವತಂತ್ರ್ಯ ಅವಕಾಶ ನೀಡಿತ್ತು. ಆದರೆ ಅಮೆರಿಕ ಎಲ್ಲಿ ತನ್ನ ಬುದ್ಧಿ ತೋರಿಸೋದಕ್ಕೆ ಶುರು ಮಾಡ್ತೋ ಅಲ್ಲಿಂದ ಭಾರತ ಕೂಡ ತಿರುಗಿ ಬೀಳೋದಕ್ಕೆ ಶುರು ಮಾಡ್ತು. ಹಾಗಂತ ಮೊದಲಿನಿಂದಲೂ ಕೂಡ ಅಮೆರಿಕದ ಧಾನ್ಯಗಳಿಗೆ ಡ್ಯೂಟಿ ಫ್ರೀ ಅವಕಾಶಗಳು ಇರಲಿಲ್ಲ. ಕಳೆದ ಬಾರಿ ಟ್ರಂಪ್ ಅಧಿಕಾರದಲ್ಲಿದ್ದಾಗ ಮೋದಿ ಬಳಿ ಕಾಡಿ ಬೇಡಿ ಧಾನ್ಯಗಳ ವಿಚಾರದಲ್ಲಿ ಡ್ಯೂಟಿ ಫ್ರೀ ಅವಕಾಶ ಮಾಡಿಕೊಡಿ ಅಂದಾಗ ತನ್ನ ಗೆಳೆಯನಿಗೆ ಅಸ್ತು ಅಂದು ಬಿಟ್ಟಿದ್ರು ಮೋದಿ. ಆದರೆ ಅದೇ ಗೆಳೆಯ ಈಗ ಬೆನ್ನಿಗೆ ಚೂರಿ ಹಾಕಿದಾಗ ಸುಮ್ಮನೆ ಇರೋದಕ್ಕಾಗುತ್ತಾ ಹೇಳಿ ಏಕಾಏಕಿ ಧಾನ್ಯಗಳ ಮೇಲೆ ತೆರಿಗೆಯನ್ನ ಹಾಕಿಬಿಡ್ತು ಭಾರತ ತೆರಿಗೆ ಹಾಕಿದ್ದೇ ತಡ ಅಮೆರಿಕದಿಂದ ಭಾರತಕ್ಕೆ ಬರ್ತಾ ಇದ್ದ ಧಾನ್ಯಗಳಿಗೆ ಭಾರತದಲ್ಲಿ ಬೇಡಿಕೆ ಕಡಿಮೆ ಆಯಿತು. ರೇಟ್ ಜಾಸ್ತಿ ಆಯಿತು ಅಂದರೆ ಯಾರು ತಾನೇ ತೆಗೆದುಕೊಳ್ತಾರೆ ಹೇಳಿ. ಭಾರತ ಅಮೆರಿಕವನ್ನ ಬಿಟ್ಟು ಬೇರೆ ಕಡೆಯಿಂದ ಧಾನ್ಯಗಳನ್ನ ಆಮದು ಮಾಡಿಕೊಳ್ಳೋದಕ್ಕೆ ಶುರು ಮಾಡಿತು. ಯಾವಾಗ ತಮಗೆ ಪೆಟ್ಟು ಬೀಳೋದಕ್ಕೆ ಶುರುವಾಯಿತೋ ಆಗ ಅಮೆರಿಕದ ರೈತರು ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ಹೇಳಿದ್ದಾರೆ. ಹೇಗಾದರೂ ಮಾಡಿ ತೆರಿಗೆಯನ್ನ ಕಡಿಮೆ ಮಾಡಿಸಿ ಅಂತ ತಮ್ಮ ಸಂಸದರಿಗೆ ಒತ್ತಾಯ ಮಾಡಿದ್ದಾರೆ. ಹೀಗಾಗಿ ಸಂಸದರು ಟ್ರಂಪ್ಗೆ ಪತ್ರ ಬರೆದಿದ್ದಾರೆ. ಹೌದು, ಉತ್ತರ ಡಕೋಟಾ ಮತ್ತು ಮೊಂಟಾನಾ ಸೆನೆಟರ್ಗಳು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಬಳಿ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಮಾತನಾಡಿ ಅಮೆರಿಕದ ರೈತರಿಗೆ ಸಹಾಯ ಮಾಡುವಂತೆ ಮಾಡಿ ಅಂತ ಪತ್ರ ಬರೆದು ವಿನಂತಿಸಿದ್ದಾರೆ. ಭಾರತದ ಜೊತೆ ವ್ಯಾಪಾರ ಮಾತುಕತೆ ಮಾಡಿ ಅಮೆರಿಕದ ದ್ವಿದಳ ಧಾನ್ಯಗಳ ಆಮದಿನ ಮೇಲೆ ಭಾರತ ವಿಧಿಸುತ್ತಿರುವ ಸುಂಕಗಳನ್ನು ಕಡಿಮೆ ಮಾಡುವಂತೆ ಮೋದಿ ಜೊತೆ ನೀವು ಮಾತನಾಡಬೇಕು ಅಂತ ಸೆನೆಟರ್ಗಳು ಟ್ರಂಪ್ಗೆ ಒತ್ತಾಯಿಸಿದ್ದಾರೆ. ಎಂತಹ ಪರಿಸ್ಥಿತಿ ಬಂತು ನೋಡಿ. ಅಮೆರಿಕ ಭಾರತದ ಮೇಲೆ ತೆರಿಗೆ ಹಾಕಿದ್ರೆ ಅದು ನ್ಯಾಯ, ಅದೇ ಭಾರತ ತಿರುಗಿ ತೆರಿಗೆ ಹಾಕಿದ್ರೆ ಅದು ಅನ್ಯಾಯ. ಈಗ ಭಾರತ ಈ ವಿಚಾರದಲ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದೇ ಕುತೂಹಲ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.